Hello everyone, welcome to my videos. Myself Ashwin Nayak. From today, let we start 9th standard English subject. In this class, we have to discuss about the question and answers, and the chapter is To My Countryman. So in this chapter, we have to see which are the important glossary words in this chapter. Okay, that first one, the habitat. So, habitat means a place to live. It means ವಾಸಸ್ಥಳ ಅಥವಾ ವಾಸಲು ಯೋಗ್ಯವಾದಂತಹ ಸ್ಥಳವನ್ನು ನಾವು ಹ್ಯಾಬಿಟೆಟ್ ಅಂತ ಹೇಳಿ ಕರಿತಾ ಹೋಗ್ತೇವೆ. And the next one, affordable. It means having enough money to have or pay for something. It means ಕೈಗೆಟುಕುವ ಬೆಲೆ ಅಥವಾ ಕೈಗೆಟುಕುವ ದರ ಅಂಥೇಳಿ ನಾವು ಇದನ್ನು ಕರಿತಾ ಹೋಗ್ತೀವಿ. And then missions, MISSION. So it means the important assignment or job or work or aim, ಗುರಿಯಾಗಿರ್ಬೋದು, ನಿರ್ದಿಷ್ಟ ಉದ್ದೇಶ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು, ಇದನ್ನು ನಾವು ಮಿಷನ್ಸ್ ಅಂತ ಹೇಳಿ ವಿ ಹ್ಯಾವ್ ಟು ಕನ್ಸಿಡರ್ ನಾವು. ವೆಲ್ ಅಪಾನ್, ಥಿಂಕಿಂಗ್ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್, ಒಂದು ವಿಷಯದ ಬಗ್ಗೆ ಮಾತನಾಡುವುದನ್ನು ನಾವು ದ ಡ್ವೆಲ್ ಅಪಾನ್ ಅಂತ ಹೇಳಿ ನಾವು ಕರಿತಾ ಹೋಗ್ತೇವೆ. ಆ್ಯಂಡ್ ದೆನ್ ಡಿಸ್ಪೋಸ್ಡ್ ಟು, ಇಟ್ ಮೀನ್ಸ್ ಟು ವಾಂಟೆಡ್ ಟು ಡೂ ಸಮಥಿಂಗ್. ಸೊ ವ್ಯವಸ್ಥೆ ಮಾಡು ಅಥವಾ ಏನಾರು ಅನುಕೂಲವಾಗುವಂತೆ ಮಾಡು ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ದ ಅನ್ರೆಸ್ಟ್. ಸೊ ಅನ್ರೆಸ್ಟ್ ಮೀನ್ಸ್ ಟು ವೈಲೆಂಟ್ ಬಿಹೇವಿಯರ್. ಸೊ ಅಶಾಂತಿಯನ್ನು ತೋರುವಂಥದ್ದು ಮೀನಿಂಗನ್ನು ಕೊಡ್ತದೆ. ಆ್ಯಂಡ್ ದೆನ್ ಇಂಟೆಲೆಕ್ಚುಯಲ್ ಆ್ಯಂಡ್ ಇಂಟೆಲಿಜೆಂಟ್, ದ ವೆಲ್ ಎಡ್ಯುಕೇಟೆಡ್ ಪರ್ಸನ್. ಸೊ ಜ್ಞಾನವಂತರು ಅಥವಾ ಶಿಕ್ಷಿತರು ಅನ್ನೋ ಮೀನಿಂಗನ್ನು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಡ್, ದ ಹೈಪೋಥಿಸಿಸ್. ಸೊ ಹೈಪೋಥಿಸಿಸ್ ಮೀನ್ಸ್ ಆ್ಯನ್ ಐಡಿಯಾ ದಟ್ ಈಸ್ ನಾಟ್ ಎಟ್ ಪ್ರೂವ್ಡ್. ಸೊ ಪೂರ್ವ ಸಿದ್ಧಾಂತ ಅಥವಾ ಆಧಾರ ಕಲ್ಪನೆ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೇವೆ. ಅಬ್ಸಲ್ಯೂಟ್ಲಿ. ಆ್ಯಂಡ್ ದ ನೆಕ್ಸ್ಟ್ ವರ್ಡ್, ಎಂಟರ್ಪ್ರೈಸ್, ಎ ಪ್ರಾಜೆಕ್ಟ್ ದಟ್ ಈಸ್ ಡಿಫಿಕಲ್ಟ್ ಆರ್ ರಿಕ್ವೈರಿಂಗ್ ಎಫರ್ಟ್ಸ್ ಅಂತಲೂ ಕೂಡ ಕರಿತಾ ಹೋಗ್ತವೆ. ಸಾಹಸವನ್ನು ಮಾಡು, ಮಹಾಪ್ರಯತ್ನವನ್ನು ಮಾಡು ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಇಗ್ನೈಟ್, IGNITE. ಸೊ ಇಗ್ನೈಟ್ ಮೀನ್ಸ್ ಆಕ್ಟಿವೇಟ್ ಆರ್ ಬರ್ನ್ ಅಥವಾ ಬೆಂಕಿ ಹೊತ್ತಿಸು, ಕಾವೇರಿಸು ಅನ್ನೋ ಮೀನಿಂಗನ್ನು ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ದ ಸಬ್ಸ್ಟೆನ್ಸ್ ಆಫ್, ದ ಮೇನ್ ಪಾರ್ಟ್, ಮುಖ್ಯ ಭಾಗ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ಆಲ್ ವರ್ಡ್ ಟು ದ ವೆರಿ glossary words in this chapter. And then next we have to see the one by one question and answer of this chapter. So what according to Kalam is important in the life became a winner. So according to Kalam ಅವರ ಪ್ರಕಾರ, ಸೊ ಇಂಪಾರ್ಟೆಂಟ್ ಇನ್ ಲೈಫ್ ಬಿಕೇಮ್ ಎ ವಿನ್ನರ್. ನಮ್ಮ ಲೈಫಲ್ಲಿ ನಾವು ವಿನ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ಕಲಾಂ ಅವರು ಹೇಳ್ತಾರೆ ಅನ್ನೋದು, ದಟ್ ಇಸ್ ದ ಕ್ವಶನ್. ಸೊ ಅಕಾರ್ಡಿಂಗ್ ಟು ದ ಕಲಾಂ, ದ ಪವರ್ ಆಫ್ ಇಮ್ಯಾಜಿನೇಷನ್ ಈಸ್ ದ ಇಂಪಾರ್ಟೆಂಟ್ ಇನ್ ದ ಲೈಫ್ ಟು ಬಿಕೇಮ್ ಎ ವಿನ್ನರ್. ನಮ್ಮ ಆಲೋಚನಾ ಸಾಮರ್ಥ್ಯದ ಶಕ್ತಿ ನಮ್ಮ ಲೈಫಲ್ಲಿ ನಮ್ಮನ್ನು ವಿನ್ನರನ್ನಾಗಿ ಮಾಡ್ತದೆ ಅಂಥೇಳಿ ದಟ್ ಕಲಾಂ ಈ ಹ್ಯಾಸ್ ಟು ಸೇಸ್ ದಿಸ್. So then third question, so what can be achieved? What can be achieved by working together? ಸೊ ನಾವು ಯಾವ್ದಾರ ಒಂದು ಕ್ವಶನ್ ಅಚೀವ್ ಮಾಡಬೇಕು ಅಂತ, ವರ್ಕ್ ಮಾಡಬೇಕು ಅಂದರೆ ಏನಿರಬೇಕು? ಸೊ ದ ಮಿಷನ್ಸ್ ಕ್ಯಾನ್ ಅಚೀವ್ಡ್ ಬೈ ವರ್ಕಿಂಗ್ ಟುಗೆದರ್. ಒಂದು ನಿರ್ದಿಷ್ಟ ಗುರಿ ಉದ್ದೇಶ ಇತ್ತು ಅಂತಂದರೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂಥೇಳಿ ನಾವು ನೋಡ್ತಾ ಹೋಗ್ತೇವೆ. And the next one, which is bigger, the individual or organization? ಹಾಗಾದರೆ ಸಂಘ ಸಂಸ್ಥೆಗಳು ದೊಡ್ಡದು ಅಥವಾ ಇಂಡಿವಿಜುವಲ್ ದೊಡ್ಡದು ಅನ್ನೋದು, ದಟ್ ಇಸ್ ದ ಕ್ವಶನ್ಸ್ ಟು ದಿಸ್ ಇನ್ ದಿಸ್ ಚಾಪ್ಟರ್.
ದ ಆರ್ಗನೈಸೇಷನ್ ಸಂಘಟನೆಗಳು ಈಸ್ ದ ಬಿಗ್ಗರ್ ದ್ಯಾನ್ ದ ಇಂಡಿವಿಜುವಲ್ ಅಂಥೇಳಿ ಹೇಳ್ತಾ ಹೋಗ್ತಾರೆ. And the next one, important question. What will happen if we have low aim? ಸೊ ನಮ್ಮಲ್ಲಿ ನಾವೇ ಕಡಿಮೆ ನಿರ್ದಿಷ್ಟ ಗುರಿಯನ್ನು ಹೊಂದಿದ್ರೆ ಏನಾಗ್ತದೆ? ವಾಟ್ ಹ್ಯಾಪನ್ ಟು ದಟ್ ಅಕಾರ್ಡಿಂಗ್ ಟು ದ ಕಲಾಂ? ದ ಆನ್ಸರ್ ಇಸ್ ದಟ್ ಇಫ್ ವಿ ಹ್ಯಾವ್ ಎ ಲೋ ಏಮ್, ನಮ್ಮಲ್ಲಿ ಕಡಿಮೆ ಗುಣಮಟ್ಟದ ಗುರಿಗಳು, ನಿರ್ದಿಷ್ಟ ಉದ್ದೇಶಗಳು ಇತ್ತು ಅಂತಂದರೆ, ವಿ ಕೆನಾಟ್ ಡೆಮೋಸ್ಟ್ರೇಟ್ ದಟ್ ಇಂಡಿಯಾ ಕ್ಯಾನ್ ಡೂ ಇಟ್. We cannot reduce the spirit of enterprise. We cannot compete with the other development countries, and we will be reminded remote of the development. So if we have a low aim in my mind or in my country, we cannot demonstrate that India can do it. So ಇದು ಇಂಡಿಯಾದ ಕೈಯಲ್ಲಿ ಆಗತ್ತೆ ಅನ್ನೋದನ್ನು ನಾವು ಡೆಫಿನೆಟ್ಲಿ ವಿ ಕೆನಾಟ್ ಡೆಮೋಸ್ಟ್ರೇಟ್ ದಟ್. ವಿ ಕ್ಯಾನಾಟ್ ರಿವ್ಯೂ ದ ಸ್ಪಿರಿಟ್ ಆಫ್ ಎಂಟರ್ಪ್ರೈಸ್. ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ನಾವೇನು ಮಾಡ್ತೀವಿ ಅಂತೇಳಿದ್ರೆ ಕಳ್ಕೊಳ್ತಾ ಹೋಗ್ತೀವಿ. ಸೊ ವಿ ಕ್ಯಾನಾಟ್ ಕಂಪ್ಲೀಟ್ ವಿತ್ ಅದರ್ ಡೆವಲಪ್ಮೆಂಟ್ ಕಂಟ್ರೀಸ್. ವಿ ವಿಲ್ ರಿಮೋಟ್ ಆಫ್ ದ ಡೆವಲಪ್ಮೆಂಟ್. ಹಾಗೆ ಇಫ್ ಯು ಹ್ಯಾವ್ ಎ ಲೋ ಏಮ್, ನಾವು ಬೇರೆ ದೇಶದ ಅಂಡರಲ್ಲಿ ಇರಬೇಕಾಗ್ತದೆ. ಸೊ ನಮ್ಮ ದೇಶ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ. And then sixth question, what is Dr. Kalam's views on the good progress we have made in the software sector? According to the Kalam, ಆದರೆ ನಾವು ಸಾಫ್ಟ್ವೇರ್ ಸೆಕ್ಟರಲ್ಲಿ ವಿ ಹ್ಯಾವ್ ಟು ಗೋಯಿಂಗ್ ಟು ಎ ಗುಡ್ ಪ್ರೋಗ್ರೆಸ್, ಒಳ್ಳೆ ಪ್ರೋಗ್ರೆಸ್ಸನ್ನು ಕಾಣ್ತಾ ಇದ್ದೀವಿ. ಸೊ ಯಾವ ಥರ ಅನ್ನೋದನ್ನು ನಾವು ಈಗ ಆನ್ಸರ್ ಮೂಲಕ ನೋಡ್ತಾ ಹೋಗೋಣ. ಸೊ ಇಂಡಿಯಾ ಈಸ್ ಪ್ರೋಗ್ರೆಸ್ಡ್ ಇನ್ ದ ಸಾಫ್ಟ್ವೇರ್ ಸೆಕ್ಟರ್. ಸಾಫ್ಟ್ವೇರ್ ಸೆಕ್ಟರ್ಲಿ ಇಂಡಿಯಾ ಹಿ ಕ್ಯಾನ್ ಅಚೀವ್ಡ್ ಆ್ಯಂಡ್ ಡೇ ಬೈ ಡೇ ಇಟ್ ಹ್ಯಾಸ್ ಟು ಬಿ ಡೆವಲಪ್ ನೌ. ಬಟ್ ದ ಆಲ್ಮೋಸ್ಟ್ ಆಲ್ ಆಫ್ ದ ಹಾರ್ಡ್ವೇರ್ ಈಸ್ ಇಂಪೋರ್ಟೆಡ್. ಆದರೆ ಹಾರ್ಡ್ವೇರ್ಗೆ ಸಂಬಂಧಪಟ್ಟಂತಹ ಯಂತ್ರಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ, ನಮ್ಮಲ್ಲೇ ನಾವು ತಯಾರಿಸ್ತಿಲ್ಲ ಅಂತ. ವಿ ಶುಡ್ ಪ್ರೊಡ್ಯೂಸ್ ಅವರ್ ಓನ್ ಹಾರ್ಡ್ವೇರ್ಸ್. ಆದರೆ ನಾವೇ ಆ ಹಾರ್ಡ್ವೇರ್ಗಳನ್ನು ಪ್ರಿಪೇರ್ ಮಾಡುವಂಥ ಸಾಮರ್ಥ್ಯವನ್ನು ಮಾಡಬೇಕು. ಸೊ ಇಂಡಿಯಾ ಶುಡ್ ಡಿಸೈನ್ ಅವರ್ ಆಪರೇಟಿಂಗ್ ಸಿಸ್ಟಮ್ ದಟ್ ವಿಲ್ ಕಂಪ್ಯೂಟರ್ಸ್, ಆ್ಯಂಡ್ ದೆನ್ ಇಂಡಿಯಾ ಹಿ ಕ್ಯಾನ್ ಡಿಸೈನ್ ದ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಇಟ್ ನೇಮ್ ಈಸ್ ಇನ್ ದ ವರ್ಲ್ಡ್ ಆಫ್ ಕಂಪ್ಯೂಟರ್. ಆದರೆ that has to be named, it is as the world of this computer. It's Kalam's views on the good progress we have made in the software sector. So ಹೀಗೆ ಸಾಫ್ಟ್ವೇರ್ ಸೆಕ್ಟರ್ಲಿ ನಾವೇನಾಗಿದ್ದೀವಿ ಅಂತಂದರೆ ವಿ ಹ್ಯಾವ್ ಟು ಗುಡ್ ಪ್ರೋಗ್ರೆಸ್ ಅಂಥೇಳಿ ಹೇಳ್ತಾ ಇದ್ದಾರೆ. ಮೆನ್ಷನ್ ದ ಸ್ಟೇಟ್ ದಟ್ ಆರ್ ಫೇರಿಂಗ್ ಬೆಟರ್ ದೆನ್ ಅದರ್ಸ್ ಇನ್ ದ ಕಂಟ್ರಿ. ಹಾಗಾದರೆ ನಮ್ಮ ಕಂಟ್ರಿಲಿ ಬೆಟರ್ಸ್ ಆಗಿರುವಂಥ ಸಮ್ ಅದರ್ ಸ್ಟೇಟ್ಗಳು ಯಾವುದ್ಯಾವುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸೊ ಅಟ್ ದ ಸ್ಟೇಟ್ ನೇಮ್ ಈಸ್ ದಟ್ ಈಸ್ ದ ತಮಿಳ್ನಾಡು, ಆಂಧ್ರ ಪ್ರದೇಶ್, ಪಂಜಾಬ್, ಕರ್ನಾಟಕ ಆರ್ ಫೇರಿಂಗ್ ಬೆಟರ್ ದ್ಯಾನ್ ದಿಸ್ ಅದರ್ಸ್ ಇನ್ ಅವರ್ ಕಂಟ್ರಿ. ಸೊ ನಮ್ಮ ದೇಶದಲ್ಲೇ ಈ ಕೆಳಗಿನ ಸ್ಟೇಟ್ಗಳು ತಮಿಳ್ನಾಡು, ಆಂಧ್ರ, ಪಂಜಾಬ್ ಆ್ಯಂಡ್ ದೆನ್ ಕರ್ನಾಟಕ ಇಟ್ ಈಸ್ ಟು ಬಿ ಹ್ಯಾಸ್ ಫೇರಿಂಗ್ ಬೆಟರ್. ನಮ್ಮ ಕಂಟ್ರಿಲೇ ಕೂಡ ಬೆಟರಾಗಿ ವೆಲ್ ಪ್ರೋಗ್ರೆಸ್ ನಡೀತಿರುವಂತಹ ಸ್ಟೇಟ್ಗಳು ಇವಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಏಯ್ತ್ ಒನ್, ಸೊ ವಿಚ್ ಸ್ಟೇಟ್ ಈಸ್ ರಿಚ್ ಇನ್ ಮಿನರಲ್ ವೆಲ್ತ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಹಾಗಾದರೆ ಯಾವ ಸ್ಟೇಟಲ್ಲಿ ಹೆಚ್ಚಾಗಿ ನಾವು ಮಿನರಲ್ ವೆಲ್ತ್ ಆ್ಯಂಡ್ ದ ನ್ಯಾಚುರಲ್ ಗ್ಯಾಸಸ್ಗಳನ್ನು ನೋಡ್ತಾ ಇದ್ದೀವಿ ಅನ್ನೋದು ಕ್ವಶನ್. ಸೊ ಇನ್ ದ ಸ್ಟೇಟ್ ನೇಮ್ ಈಸ್ ದಟ್ ಈಸ್ ದ ತ್ರಿಪುರ. ಸೊ ಇನ್ ದಿಸ್ ತ್ರಿಪುರ ಸ್ಟೇಟ್ಸ್ ವಿ ಹ್ಯಾವ್ ಟು ಸಿ ದೇರ್ ದ ರಿಚ್ ಮಿನರಲ್ಸ್ ವೆಲ್ಸ್ ಆ್ಯಂಡ್ ದೆನ್ ನ್ಯಾಚುರಲ್ ಗ್ಯಾಸಸ್. ಸೊ ನೈಸರ್ಗಿಕ ಅನಿಲಗಳಾಗಿರ್ಬೋದು, ಮಿನರಲ್ ವೆಲ್ತ್ ಅದಿರುಗಳಾಗಿರ್ಬೋದು. ಸೊ ಇವನ್ನು ನಾವು ಅತಿ ಹೆಚ್ಚಾಗಿ ನೋಡ್ತಾ ಹೋಗ್ತಾ ಇದ್ದೇವೆ. ಓಕೆ, ವೇರ್ ಡು ಯು ಸಿ ದ ಇನ್ಸರ್ಜೆನ್ಸಿ ಆ್ಯಂಡ್ ಅನ್ರೆಸ್ಟ್ ಅಮಾಂಗ್ ದ ಪೀಪಲ್. ಹಾಗಾದರೆ ನಾವು ನಮ್ಮ ದೇಶದಲ್ಲಿ ಎಲ್ಲಿ ನೋಡ್ತಾ ಇದ್ದೀವಿ ಜನರು ಅನ್ರೆಸ್ಟ್ ಆಗಿ, ಅಂದರೆ ಫ್ರೀನೇ ಇಲ್ದಿರೋ ಹಾಗೆ ದುಡಿತಾ ಇರೋದನ್ನು ಯಾವ ಸ್ಟೇಟಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ.
So we can see that the insurgency and the unrest among the people in the state of Assam. ಅಸ್ಸಾಂ ಸ್ಟೇಟಲ್ಲಿ ನಾವು ಜನರು ಇನ್ಸರ್ಜೆನ್ಸಿ ಆ್ಯಂಡ್ ದೆನ್ ಅನ್ರೆಸ್ಟ್ ಅಮಾಂಗ್ ದ ಪೀಪಲ್ ಇನ್ ದ ಸ್ಟೇಟ್ ಹ್ಯಾವ್ ದಟ್ ಈಸ್ ದ ಅಸ್ಸಾಂ. And then next, another one question. It is to be very important for your examination purpose. That's the second question. So, what is Dr. Kalam's the views on India in 2020? So, according to that Kalam, the Kalam's views on this India in the 2020, 2020 ವೇಳೆಗೆ ಇಂಡಿಯಾ ಹೇಗಾಗಿರಬೇಕು ಅಂತ he can dream the dream ಅಂತ ಅಂದರೆ okay, look at that. So Kalam's is a great visionary. He would like to see in the 20 years in the literary and poverty free India. ಸೊ 2020 ಸೊ ಇಂಡಿಯಾದಲ್ಲಿ ಎ ಲಿಟ್ರೇಟ್ ಆ್ಯಂಡ್ ಪುವರ್ಟಿ ಫ್ರೀ ಇಂಡಿಯಾ, ಎಲ್ಲರೂ ಕೂಡ ಅಕ್ಷರಸ್ಥರು ಆಗಬೇಕು ಹಾಗೂ ಬಡತನದಿಂದ ನಿರ್ಮೂಲನೆ ಆಗಬೇಕು ಇಂಡಿಯಾ ಅಂಥೇಳಿ ಕನಸನ್ನು ಕಾಣ್ತಾರೆ. ಆ್ಯಂಡ್ ದೆನ್ ಹಿ ಡ್ರೀಮ್ಸ್ ಆಫ್ ಇಂಡಿಯಾ ಗವರ್ನ್ಡ್ ಬೈ ದ ನೊಬೆಲ್ ಲೀಡರ್. ಆ್ಯಂಡ್ ದೆನ್ ದ ಡ್ರೀಮ್ ಆಫ್ ಕಲಾಂ, ನಮ್ಮ ಸರ್ಕಾರವನ್ನು ಆಳುವಂತಹ ಲೀಡರ್ಸ್ಗಳು ನೊಬೆಲ್ ಲೀಡರ್ಸ್ಗಳು ಏನಾಗಿರಬೇಕು ಅಂತಂದರೆ ಉತ್ತಮರಾಗಿರಬೇಕು ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ಹಿ ಅಕ್ಸೆಪ್ಟೆಡ್ ದ ಸಿಸ್ಟಮ್ಸ್ ದ ವರ್ಕ್ ಆಫ್ ಸೈಂಟಿಸ್ಟ್ ಆ್ಯಂಡ್ ಟೆಕ್ನಾಲಜಿಸ್ಟ್ ಈಸ್ ಫೋಕಸ್ಡ್ ಆನ್ ಸ್ಪೆಸಿಫಿಕ್ ಮಿಷನ್ ದ ಡ್ರೈವನ್ ಬೈ ದ ಗೋಲ್ ರಿಲೆವೆಂಟ್ ಟು ದ ಕಾಮನ್ ಮ್ಯಾನ್. ಸೊ ದೀಸ್ ಆರ್ ಆಲ್ ಫೆಸಿಲಿಟೀಸ್ ಟು ದ ಟೆಕ್ನಾಲಜಿ ಆಗಿರ್ಬೋದು, ಸೈಂಟಿಫಿಕ್ ಫೀಲ್ಡಲ್ಲಿ ಡಿಸ್ಕವರ್ ಮಾಡೋಂಥ ಹೊಸ ಹೊಸ ಯಂತ್ರಗಳಾಗಿರ್ಬೋದು. ಸೊ ದೀಸ್ ಆರ್ ಆಲ್ ಫೆಸಿಲಿಟೀಸ್ to driven by the goals relevant to the common man. ಸೊ ಈ ಎಲ್ಲ ಟೆಕ್ನಾಲಜಿಗಳು, ಎಲ್ಲ ಸೈಂಟಿಫಿಕ್ ನ್ಯೂ ಮಾಡೆಲ್ ಮಿಷನರೀಸ್ಗಳು ಒಬ್ಬ ಸಾಮಾನ್ಯವಾದ ಮನುಷ್ಯನಿಗೆ ಅವೈಲಬಿಲಿಟಿ ಆಗಬೇಕು ಅನ್ನೋದು ದಟ್ ಇಸ್ ದ ಡ್ರೀಮ್ ಆಫ್ ಕಲಾಮ್ಸ್ ಇನ್ ದ ವಿಷನ್ಸ್ ಆಫ್ ಇಂಡಿಯಾ ಇನ್ 2020. And the next third one question, how did the great people such as J.N. Tata, Sir Syed Ahmad Khan and others helps India came up in the world? ಹಾಗಾದರೆ India some others great people, for example J.N. Tata, Sir Syed Ahmad Khan and the others helps India came up in the world. ಸೊ ಇವರುಗಳಿಂದ ಇಂಡಿಯಾ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೇಗೆ ಅನ್ನೋದನ್ನು ಆನ್ಸರ್ ಮೂಲಕ ನೋಡೋಣ. J.N. Tata brought the steel industry to India even through the British rule were not favorable dispose that idea. So when that India it used to be under the control to the British, so at that moment J.N. Tata he brought the steel industries. ಸೊ ಅಂತಹ ಸಮಯದಲ್ಲಿ J.N. Tata ಅವರು ಏನು ಮಾಡ್ತಾರೆ ಅಂತಂದರೆ he started the steel industries. He started India the institutions of science in Bangalore. So at that moment, so J.N. Tata, he started the Indian Institute of Science ಅನ್ನು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. And then Sir Syed Ahmad Khan set up a Aligarh Muslim University. And then Sir Syed Ahmad Khan ಅವರು ಕೂಡ Aligarh Muslim University-ಯನ್ನು he has to started to against that British rule. So in all these cases, the motivations was to see India came up in the world and demonstrate that India can do it. So ಇವರು ಎಲ್ಲರ ಎಕ್ಸಾಂಪಲ್ನ ತಗೊಂಡ್ರೆ at that motivations we can see that India. ಸೊ ಇವರೆಲ್ಲರ ಉತ್ಸಾಹದಿಂದ ಸ್ಫೂರ್ತಿದಾಯದಿಂದ ಸೊ ಇಂಡಿಯಾ ಈಸ್ ಕಮಿಂಗ್ ಅಪ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಇನ್ನು ಮುಂದುವರಿತಾ ಇದೆ ಅನ್ನೋದನ್ನು ನಾವು, ಬೆಳವಣಿಗೆ ಹೊಂದುತ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇರ್ಬೋದು. ಆ್ಯಂಡ್ ದೆನ್ ಹಿ ಕ್ಯಾನ್ ಶೋಸ್ ದಟ್ ದ ಡೆಮೋಸ್ಟ್ರೇಟೆಡ್ ಟು ದ ಇಂಡಿಯಾ ಕ್ಯಾನ್ ಡೂ ಇಟ್ ನೌ. ಸೊ ಇಂಡಿಯಾ ಹಿ ಕ್ಯಾನ್ ಡೂ ಟು ದ ಸಮಥಿಂಗ್ ಆಫ್ ಟು ದ ವರ್ಲ್ಡ್ ಅಂಥೇಳಿ ನಾವು ನೋಡ್ತಾ ಹೋಗ್ಬೋದಾಗ್ತದೆ. And the next one question and answer. Yes, and the next we have to see there in the extract. So all through his books, I have spoken about the power of imagination.
So in this extract, in this statement, he has to take onto that all through these books I spoken about the power of imaginations. ಸೊ ನಾನು ಹೇಳ್ತಾ ಇರೋದು ಏನೋ ಈ ಬುಕ್ಸಲ್ಲಿ ಅಂತಂದರೆ, ಈ ಹ್ಯಾಸ್ ಟು ಸ್ಪೋಕ್ಸ್ ಅಬೌಟ್ ದಟ್ ದ ಪವರ್ ಆಫ್ ಇಮ್ಯಾಜಿನೇಷನ್. ಮನುಷ್ಯನ ಆಲೋಚನಾ ಶಕ್ತಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಅಂತೇಳಿ. ಓಕೆ, ಹೂ ಟೆಲ್ಸ್ ದಿಸ್ ಲೈನ್? ಸೊ ಇನ್ ದಿಸ್ ಲೈನ್ ಇಟ್ ಇಸ್ ಟು ಬಿ ಟೆಲ್ಸ್ ದಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಸೊ ವಾಟ್ ಡಸ್ ದಿಸ್ ಬುಕ್ಸ್ ರೆಫರ್? ಹಾಗಾದರೆ ಯಾವ ಬುಕ್ಸನ್ನು ರೆಫರ್ಸ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ದಿಸ್ ಬುಕ್ಸ್ ಟು ಬಿ ರೆಫರ್ಸ್ ಟು ದಟ್ ಇಗ್ನೈಟೆಡ್ ಮೈಂಡ್. ಸೊ ಇಗ್ನೈಟೆಡ್ ಮೈಂಡ್ ಅನ್ನೋ ಬುಕ್ಸಿನಲ್ಲಿ ಒನ್ ಆಫ್ ದಿ ಪಾರ್ಟ್ ದಟ್ ಈಸ್ ಟು ಮೈ ಕಂಟ್ರಿಮೆನ್. ಸೊ ಈ ಬುಕ್ಸಿನಲ್ಲಿ ದಟ್ ಕಲಾಂ ಈ ಹ್ಯಾಸ್ ಟು ಸೇಸ್ ದಟ್ ದ ಪವರ್ ಆಫ್ ಇಮ್ಯಾಜಿನೇಷನ್. ಸೊ ವಾಟ್ ಈಸ್ ಪವರ್ ಆಫ್ ಇಮ್ಯಾಜಿನೇಷನ್? ಹಾಗಾದರೆ ವಾಟ್ ಈಸ್ ದಟ್ ದ ಪವರ್ ಆಫ್ ಇಮ್ಯಾಜಿನೇಷನ್? Okay, look at that answer. It is very substance of this life, allied as it is to the power attract to us what we have the most desire. ಸೊ ಇದು ನಮ್ಮ ಜೀವನದ ಒಂದು ಪಾರ್ಟ್ ಆಗಿದೆ. ಇಟ್ ಹ್ಯಾಸ್ ಟು ದಿ ಪವರ್ ಟು ಅಟ್ರಾಕ್ಟ್ ಟು ಅಸ್ ವಾಟ್ ವಿ ಹ್ಯಾವ್ ದ ಮೋಸ್ಟ್ ಡಿಸೈರ್. ನಾವು ಏನೆಲ್ಲ ಆಸೆಯನ್ನು ಪಡ್ತೇವೆ, ಏನೆಲ್ಲ ಇಮ್ಯಾಜಿನ್ ಮಾಡ್ಕೊತೀವ, ಅಟ್ ದಟ್ ಫ್ರಾಕ್ಷನ್ ಆಫ್ ದಿಸ್ ಸೆಕೆಂಡ್ ವಿ ಕ್ಯಾನ್ ಸಿ ಇನ್ ಅವರ್ ಪ್ರೆಸೆನ್ಸ್ ಇನ್ ದಟ್ ಮೈಂಡ್. ನಮ್ಮ ಮೈಂಡಲ್ಲಿ ಏನಾಗ್ತದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಅಟ್ ದಟ್ ಪ್ರೆಸೆಂಟ್ ನಾವು ನಮ್ಮ ಡಿಸ್ಟಿಕ್ಕಿಂದ ನಮ್ಮ ನೇಟಿವ್ ಪ್ಲೇಸಿಗೆ ಹೋಗಲಿಕ್ಕೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕಾಗ್ಬೋದು ಅಂತ ಅನ್ಕೋಬೋದು. ಬಟ್ ದಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ದಟ್ ದ ಇಮ್ಯಾಜಿನೇಷನ್ ಪವರ್ ಅಪ್ ಟು ಕರ್ನಾಟಕದಲ್ಲಿ, ಈಗ ಚಿತ್ರದುರ್ಗ ಡಿಸ್ಟಿಕ್ ಅಂತಂದರೆ ಚಿತ್ರದುರ್ಗದಿಂದ ದೆಹಲಿಗೆ ಹೋಗಲಿಕ್ಕೆ 1 ವೀಕ್ ಬೇಕಾಗ್ಬೋದು. ಇವನ್ ಟ್ರೈನ್ ಇಫ್ ಎನಿ ವೆಹಿಕಲ್ಸ್ ಆಗಲಿ ಅಂತ ಅಂದ್ಕೊಳ್ಳೋಣ ಮ್ಯಾಕ್ಸಿಮಮ್. ಅಟ್ ದಟ್ ಫ್ರಾಕ್ಷನ್ ಆಫ್ ದಿಸ್ ಸೆಕೆಂಡಲ್ಲಿ ನಾವು ಇಮ್ಯಾಜ್ ಮಾಡಿದ ತಕ್ಷಣ ಅಟ್ ದಟ್ ಇನ್ ದಿಸ್ ದೆಹಲಿ ತಾಜ್ ಮಹಲ್, ಹೈಕೋರ್ಟ್, ಇಫ್ ಎನಿ ಒನ್ ಪ್ಲೇಸಸ್ ವಿ ಕ್ಯಾನ್ ಈಸಿಲಿ ನಮ್ಮ ಕಣ್ಣು ಮುಂದೆ ಹಾಗೆ ಒಂದ್ಸಲ ಇಮ್ಯಾಜಿನೇಷನ್ ಬಂದೋಗ್ತದೆ. ಸೊ ದಟ್ಸ್ ದ ಪವರ್ ಆಫ್ ದಿಸ್ ಇಮ್ಯಾಜಿನೇಷನ್ ಅಂಥೇಳಿ ಹೇಳ್ಬೋದು. ಸೊ ಆ್ಯಂಡ್ ದೆನ್ ಸಮ್ ಅದರ್ ಅಪೋಸಿಟ್ ವರ್ಡ್ಸ್ ಟು ಬಿ ವಿ ಹ್ಯಾವ್ ಟು ಸಿ ಇನ್ ದಿಸ್ ಚಾಪ್ಟರ್. ಸೊ ಅಟ್ರಾಕ್ಟ್, ಡಿಸ್ಟ್ರಾಕ್ಟ್, ಸೊ ವಿನ್ನರ್, loser, literate, illiterate, noble, ignoble, isolated, integrated, and then pre-independence. That opposite word is the post-independence. And then favorable, unfavorable, fast, slow, tapped, untapped, developed, and then undeveloped. So these are all worded. Some other important, the antonyms, it means opposite words in the chapter. And the next one is the very important question in this chapter. So what is Dr. Kalam's message to the teacher and the students? So ಟೀಚರ್, ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕಲಾಮು ಏನು ಮೆಸೇಜನ್ನು ಕೊಡ್ತಾ ಇದ್ದಾರೆ ಈ ಪಾಠದ ಮುಖಾಂತರ ಅಂತಂದರೆ, the student get ready to transfer India into a development nation. Students should ignite their mind and think big. So it means that students to get ready to transformations India into a development nations. So ವಿದ್ಯಾರ್ಥಿಗಳು ನಮ್ಮ ದೇಶವನ್ನು ಡೆವಲಪ್ಮೆಂಟ್ ಮಾಡಬಲ್ಲವಿ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕು. ಸೊ ಹಾಗೆ ಚಾಕಚಕ್ಯತೆಯನ್ನು ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಶುಡ್ ಇಗ್ನೈಟ್ ದೇರ್ ಮೈಂಡ್ ಆ್ಯಂಡ್ ಥಿಂಕ್ ಬೇಗ್. ಹಾಗೆ ಯೂತೆ ಈ ದೇಶದ ಮೂಲ ಆಧಾರ ಸ್ತಂಭ. ಸೊ ಹಾಗಾಗಿ ದಟ್ ಸ್ಟೂಡೆಂಟ್ಸ್ ದಟ್ ಥಿಂಕ್ ಬೇಗ್, ಹಿ ಕ್ಯಾನ್ ಇಮ್ಯಾಜಿನೇಟ್ ದ ಇಗ್ನೈಟೆಡ್ ದ ಮೈಂಡ್ ಆ್ಯಂಡ್ ಥಿಂಕ್ ಬೇಗ್. ನಮ್ಮ ಆಲೋಚನೆಗಳು ದೊಡ್ಡದಾಗಿರಬೇಕು. ಸೊ ಅದಕ್ಕೆ ತಕ್ಕಂಗೆ ನಾವು ಎಫರ್ಟ್ಗಳನ್ನು ಹಾಕಬೇಕು. ಯಾವಾಗಲೂ ನಮ್ಮ ಆಲೋಚನೆಗಳು ಜಾಸ್ತಿ ಇದ್ದಷ್ಟು ನಮ್ಮ ಕೆಲಸ ಕಾರ್ಯಗಳು ಜಾಸ್ತಿ ಆಗ್ತದೆ. ವೆನ್ ವಿ ಹ್ಯಾವ್ ಬಿಕಮ್ ಟು ದಟ್ ಲೋ ಏಮ್ ಇನ್ ಅವರ್ ವರ್ಕ್ಸ್ ಪ್ರೊಸೆಸ್ ಈಸ್ ಆಲ್ಸೋ ಟು ಬಿ ಸ್ಲೋ. ಯಾ. So this is the message that Kalam has to suggest that the students, and then what about he has to say that the teacher, okay, look at that. A teacher should be ready to say, give him or her a 5-year-old child. Teacher should complete transfer to the child so that after 7 years, no God or devil will be able to change the child. It means teacher ಆದವರಿಗೆ ಒಂದು 5 year
ಚೈಲ್ಡ್ ಕೊಟ್ಟರೂ ಕೂಡ ಆಫ್ಟರ್ ದಟ್ 7 ಇಯರ್ ಅಷ್ಟೊತ್ತಿಗೆ ಯಾವುದೇ ದೇವರಾಗಲಿ ದೆವ್ವಗಳಾಗಲಿ ಆ ವಿದ್ಯಾರ್ಥಿಯ ಆಲೋಚನೆ, ಕಲ್ಪನಾ ಶಕ್ತಿ, ಓದಿನಲ್ಲಿ ಚಾಕಚಕ್ಯತೆ, ಆತನ ಟ್ಯಾಲೆಂಟನ್ನು ಯಾರೊಬ್ಬರೂ ಕೂಡ ತಡೆ ಹಿಡಿಲಿಕ್ಕೆ ಆಗಬಾರ್ದು. ಸೊ ಆ ಥರ ದ ಟೀಚರ್ಸ್ ಹಿ ಹ್ಯಾಸ್ ಟು ಫುಲ್ಫಿಲ್ ದ ನಾಲೆಡ್ಜ್ ಟು ದ ಸ್ಟೂಡೆಂಟ್ಗೆ ತುಂಬಬೇಕು ಅಂತ ದಟ್ ಕಲಾಮ್ಸ್ ಹಿ ಹ್ಯಾಸ್ ಟು ಗಿವ್ ದ ಮೆಸೇಜ್ ಟು ದ ಟೀಚರ್ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್. Okay, orally this question and answer will be closed. Thank you for watching these videos. Stay home, stay safe. Thank you.